Hello guys, welcome back to our YouTube channel. Welcome back. ಎಸ್ ಇವಾಗ ನನ್ನ ತಲೆ ಕಟ್ಟಿದ್ದಾಳೆ ಅಕ್ಕ. ನಾವು ಇವತ್ತು ಟ್ವಿನಿಂಗ್ ಮಾಡ್ಕೊಂಡಿದ್ದೇವೆ ಸ್ವಲ್ಪ ಸ್ವಲ್ಪ. ಈ ಡ್ರೆಸ್ನ ಲಿಂಕ್ ಬೇಕಿದ್ರೆ ಕಮೆಂಟ್ ಮಾಡಿ. ನಾವು ಕಳಿಸೋದಿಲ್ಲ. ಕಳಿಸ್ತೇವೆ. ಎಂತಾಗಿಲ್ಲ ಲಿಂಕ್ ಇಲ್ವಾ? ನನ್ನ ಹತ್ರ ಇಲ್ಲ. ಚೆನ್ನಾಗಿ ಆಗ್ತಿದ್ದೇನಲ್ಲ? ಈಗ ಹೇಳೋದು ರಪ್ಪ ಕೂದಲು ಕಟ್ಟಬೇಕು, ಇಲ್ಲ ರಪ್ಪ ವಯಸ್ಸಲ್ಲಿ ಹೋಗಿ ಗೊತ್ತಾಯ್ತಲ್ಲ. ಕೊಡು ಬಾಚಣಿಗೆ. ಸೊ ಫ್ರೆಂಡ್ಸ್, ನಾವೀಗ ಎಲ್ಲಿಗೆ ಹೋಗ್ತಿದ್ದೇವೆ ಅಂದರೆ, ಪ್ರಾಪ್ತಿ ನನ್ನ ಬರ್ಡೇಗೆ ಗಿಫ್ಟ್ ಕೊಡಲಿಕ್ಕೆ ಬಾಕಿ ಇತ್ತು, ಹಾಗಾಗಿ ಅವಳು ನನಗೆ ಗಿಫ್ಟ್ ಕೊಡ್ತಾಳಂತೆ. ಹಾಗೆ ನಾವು ಪುತ್ತೂರಿಗೆ ಹೊರಟಿದ್ದೇವೆ. ಬನ್ನಿ ಹೋಗುವ. ಕಾರ್ ಬಿಡದೆ ತುಂಬ ದಿನ ಆಯಿತು ಫ್ರೆಂಡ್ಸ್. ನನ್ನ ಅಪ್ಪ ಓಮಿನಿಯಲ್ಲಿ ಹೋಗುದಂತೆ. ಓಮಿನಿ ಬಿಡ್ಲಿಕ್ಕೆ ಆಗುದಿಲ್ಲ, ತುಂಬ ಅದರ ಸ್ಟೇರಿಂಗ್ ತುಂಬ ಟೈಟ್ ಉಂಟು. ಹಾಗೆ ಬಿಡುವ ಗಾಡಿ. ಮುಗಿಸಿ ಬಂದ್ವಿ. ಈ ನನ್ನ ಅಕ್ಕ ಒಂದು ಇಲ್ಲಿ ಸಹ ವಿಡಿಯೋ ತೆಗಿಬೇಡ ಜನಿತಾರೆ ಹೇಳೋದು. ಇವಳಿದ್ದಾಗಿ ನನಗೆ ವಿಡಿಯೋ ಮಾಡಲಿಕ್ಕೆ ಫ್ರೀಡಮ್ಸ್ ಇಲ್ಲ ಸರ್. ಎಲ್ಲ ಅವಳದೇ, ನನ್ನದೊಂದು ಪ್ಯಾಂಟ್ ಉಂಟು ಅಂತ ಅಷ್ಟೇ. ಈಗ ಹೋಗುವ. ಇದ್ದಲ್ಲಿಂದ ಎಳ್ಕೊಂಡು ಬಂದಿದ್ದಾಳೆ ಗೈಸ್. ಈಗ ಇಲ್ಲಿ ಬಿಸಿಲಲ್ಲಿ ಕೂರಿಸಿದ್ದಾಳೆ. ಇಲ್ಲಿ ಎ ಸಿ ಸಹ ಇಲ್ಲ, ತುಂಬ ಶೆಕೆ ಆಗ್ತಾವೆ. ಬಂದಿದ್ದೇವೆ ಅವಳ ಬರ್ಡೇ ಗಿಫ್ಟ್. ಅದು ಚಂದ ಉಂಟು, ಬಟ್ ಬೇರೆ ಇಷ್ಟ ಆದರೆ ತಗೋ. ಫೈನಲಿ ಶಾಪಿಂಗ್ ಆಯಿತು. ರಾತ್ರಿ ತೆಗೆದುಕೊಟ್ಲು ಚಂದದ ಶೂ. ಇನ್ನು ನಾವೀಗ JL ಮಾಲ್ಗೆ ಹೋಗ್ತಿದ್ದೇವೆ. ನಾಳೆ ಮೂವಿ ನೋಡುವ ಅಂತ, ಅದಕ್ಕೆ ಟಿಕೆಟ್ ತರಲಿಕ್ಕೆ ಹೋಗ್ತಾರೆ. ಎಂತಕ್ಕೆ ಮಳೆ ಬರ್ತುಂಟು ಗೈಸ್ ಪುತ್ತೂರಲ್ಲಿ ನೋಡಿ. ಮೂವಿ ಟಿಕೆಟ್ ಹೋಗ್ಬೇಕು ಗೈಸ್. ನನಗೆ ತಲೆ ನೋವಲ್ಲಿ ನನಗೆ ಆಯ್ತಿಲ್ಲ ಗೈಸ್, ಆಯ್ತಿಲ್ಲ. ಪ್ರಾಪ್ತಿ ಸೇವುಪುರಿ ತರ್ಲಿಕ್ಕೆ ಹೋಗಿದ್ದಾಳೆ. ಇವರ ಸೇವುಪುರಿ ಮಾತ್ರ ಚಂದ ಇರ್ತದೆ, ಸಖತ್ ಇರ್ತದೆ. ಈಗ ಪೇಟೆಗೆಲ್ಲ ಹೋಗಿ ಸುತ್ತಿ ಶೂ ಎಲ್ಲ ತಂದು ಬಟ್ಟೆ ಎಲ್ಲ ತಂದಾಯಿತು. ಈಗ ನಾವು ನಮ್ಮ ಫೇವ್ರೇಟ್ ಚಾಟ್ ಸೇವುಪುರಿ ತಿಂತಾ ಇದ್ದಾವೆ. ಎಂತಾದರೂ ಹೇಳಿಕೊಂಡೆ ಪ್ರಾಪ್ತಿ ಸೇವುಪುರಿಯ ಬಗ್ಗೆ? ಸೇವುಪುರಿಯ ಬಗ್ಗೆ ಎಂತ ಹೇಳೋದು, ನನಗೆ ನನ್ನ ಒಂದು ಲವ್ ಥರ ಇದು. ನನಗೆ ಯಾವಾಗಲೂ ಇದು ನನಗೆ ಕೋಪ ಎಲ್ಲ ಆದರೆ ಇದೊಂದು ತಿಂದರೆ ಸಾಕು, ಸರಿ ಆಗ್ತದೆ. ನನ್ನೊಟ್ಟಿಗೆ ಜಗಳ ಮಾಡಿದಾಗ ನೀನು ಇದನ್ನು ತೆಗೆದುಕೊಡು ಅಷ್ಟೇ. ಫ್ರೆಂಡ್ಸ್, ನಾನು ಫಸ್ಟ್ ಟೈಮ್ ಇವರ ಸೇವುಪುರಿ ಟ್ರೈ ಮಾಡಿದ್ದು. ಪ್ರಾಪ್ತಿ ಹೇಳ್ತಿದ್ಲು ಚಂದ ಉಂಟು ಅಂತ, ಆದರೆ ಈ ಲೆವೆಲ್ಗೆ ಚಂದ ಉಂಟು ಅಂತ ಗೊತ್ತಿರಲಿಲ್ಲ. ಸಖತ್ ನೈಸ್. ಈ ಥರದ್ದು ನಾನು ಎಲ್ಲಿ ಸಹ ತಿಂದಿರಲಿಲ್ಲ. ಸಖತ್ತುಂಟು, ನನಗೆ ಸಹ ತುಂಬ ಇಷ್ಟ ಬರೋದು. ಟೇಕ್ ತಗೊಂಡು ಫೈನಲಿ ಮಾಡಿ ಆಯಿತು. ಫುಲ್ಲು ಸುಸ್ತಾಯಿತು ಗೈಸ್. ಎಂತ ಬಚ್ಚಿತು ದೇವರೇ. ಯಾಕಂದ್ರೆ ಈಗ ಸೆಕೆಗಾಲ ಅಲ್ಲ, ಅದಕ್ಕೆ ಅಪ್ಪ ಬೊಂಡದ ಐಸ್ ಕ್ರೀಮ್ ತಂದಿದ್ದಾರೆ. ಹಾಗೆ ನಮ್ಮನಿಗೆ ಬೊಂಡದ ಐಸ್ ಕ್ರೀಮ್ ತುಂಬ ಇಷ್ಟ. ನಾನು ಅಪ್ಪನಂತ ತರಲಿಕ್ಕೆ ಹೇಳಿದ್ದೆ. ಅಪ್ಪ ಅಲ್ಲಿ ಅಂಗಡಿಯಲ್ಲಿ ಇರಲಿಲ್ಲ ಅಂತೇಳಿ ಅವ್ರು ತಗೊಂಡು ಬಂದಿರಲಿಲ್ಲ. ಮತ್ತು ಅಮ್ಮನಿಗೆ ಎಂತ ಸಹ ತಂದಿರಲಿಲ್ಲ ಅಂತ ಆಯಿತು. ಅದಕ್ಕೆ ಅಪ್ಪ ಈಗ ತಗೊಂಡು ಬಂದಿದ್ದಾರೆ. ಎಂತದು ಪೊಟ್ಟು ಬಟ್ ಪೀಕ್. ಸೊ ಅದಕ್ಕೆ ಎಲ್ಲ ಸಹ ಪೊಟ್ಟು ಅನ್ನಿಸ್ತದೆ ನಮಗೆ. ಹೌದು, ಒಂದು ಮುಚ್ಚಳ ತೆಗಿಲಿಕ್ಕೆ ಆಗುದಿಲ್ಲ ಅವರಿಗೆ. ಗಟ್ಟಿ ಉಂಟು. ಹೌದು, ಅವರಿಗೆ ಒಂದು ಮುಚ್ಚಳ ಸರಿ ಮಾಡಲಿಕ್ಕೆ ಸಂಕಟ ಅವರಿಗೆ. ಈಗ ಹಿಡ್ಕೊಂಡು ನಾನು ತೆಗಿತೇನೆ ಆಯ್ತಾ? ಕೊಡು ಗೋಳತಿ ಇಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗಿಯಾ? ಹಲೋ ಹಾಯ್. ನಾವೀಗ ಕಟ್ ಪೀಸ್ ತಿನ್ನೋದು. ಆ್ಯಕ್ಚುಲಿ ನನಗೆ ಕಟ್ ಪೀಸ್ ಅಂದರೆ ಸ್ವಲ್ಪನೂ ಇಷ್ಟ ಇಲ್ಲ, ಬಟ್ ಈ ಸಲ ಇರೋ ಸ್ವಲ್ಪ ಚೆಂದ ಆಗಿದೆ ಅಂತ ತಿಂತಿದ್ದೇನೆ ಗೈಸ್. ಮತ್ತು ಚಾಯ ವೆಜ್ ನಮಗೆ ಇವತ್ತು. ಇದು ತೋರಿಸು. ನಂದು ವೈಟ್ ಟೀ ಅಲ್ಲ, ಮಿಲ್ಕ್ ಟೀ ನಿನ್ನದು. ನಾವು ಸ್ವೀಟ್ಲೆಸ್ ಕುಡಿಯೋದು ಗೈಸ್. ಸ್ವಲ್ಪ ಬೆಲ್ಲ ಸ್ವಲ್ಪ ಹಾಕಿ ಕುಡಿಯೋದು, ಅವಾಗ ಒಳ್ಳೆಯದಾಗ್ತದೆ. ಜಾಸ್ತಿ ಸ್ವೀಟ್ ಹಾಕ್ಬೇಡಿ, ಹೊಟ್ಟೆ ನೋವಾಗ್ತದೆ. ಬ್ಲ್ಯಾಕ್ ಟೀ. ವಿ ಆರ್ ಆಲ್ ಟೈಮ್ ಬ್ಲ್ಯಾಕ್ ಟೀ ಗರ್ಲ್ಸ್. ಬ್ಲ್ಯಾಕ್ ಟೀ. ಸೊ ಗೈಸ್, ನಾವಿವಾಗ ಮೂವಿ ನೋಡ್ಲಿಕ್ಕೆ ಅಂತ ಹೋಗ್ತಿದ್ದೇವೆ. ನೀನೆ ಟಿಕೆಟ್ ತೊಗೊಂಡ್ಬಂದಿದ್ಯಲ್ಲ, ಸೊ ಹಾಗಾಗಿ ಹೋಗ್ತಿದ್ದೇವೆ. ಹೇಗೆ ಬಂದರೂ ಹೇಳ್ತೇವೆ ನಾವು. ಹೌ ಡು ಐ ಲುಕ್ ಗೈಸ್? ನಾವು JL ಮಾಲ್ ಇರ್ತದೆ. ಥಿಯೇಟರ್ ಹತ್ರ ಬರ್ತಾ ಇದ್ದೇವೆ. ಎಂತ ಇಲ್ಲ ಗೈಸ್, ಇಲ್ಲಿ ಗೋಡೆ ಇರುವುದು. ಗೋಡೆ ನೋಡಲಿಕ್ಕೆ ಬರಬೇಕಷ್ಟೇ.
ಇಲ್ಲಿ ಯಾರು ಸಹ ಇಲ್ಲ ಗೈಸ್, ನಾವು ಹೀಗೆ ಕೂತ್ಕೊಳ್ಬೇಕಷ್ಟೇ. ಕಟ್ಟೆಮಾರಿಗೆ ಬರುವನ ಅಂತ ನೆಕ್ಸ್ಟ್ ಹಾಂ 23rd ಜಾನ್ ಎಂತ ಉಂಟು ಕಟ್ಟೆಮಾರು. ಅದಕ್ಕೆ ಬರುವಾಗಿರಿ ಇರ್ತೀಯ 23rd ಜಾನ್. 23rd ಜಾನ್ ಆಗಿದೆ ಅದು. ಅದೀಗ ರಿಲೀಸಲ್ಲಿ ಇರ್ಬೇಕು. ನೋಡಿ ಯಾರು ಗೈಸ್ ತಲೆ ಸರಿ. ಸಕ್ಕತ್ತಿತ್ತು ಗೈಸ್ ಮೂವಿ. ನಕ್ಕಕ್ಕೆ ಹೋಗಿಕೊಂಡಿದ್ದು ನಾವು ವಿಡಿಯೋ ಮಾಡುವ ಅನ್ಕೊಂಡೆ, ಯಾಕಂದ್ರೆ ನಾನು ಸಹ ಹೋಗ್ತಿದ್ದೆ ಅದಕ್ಕೆ ಮಾಡ್ಲಿಕ್ಕೆ ಹೋಗಿ. ಜೇಲ್ ಮಾಲಿಗೆ ಬಂದ ಮೇಲೆ ಮ್ಯಾಕ್ಸಿಗೆ ಅಂತ ಬಂದೇ ಬರ್ತೇವೆ ನೋಡ್ಲಿಕ್ಕೆ ಅಂತ ಉಂಟು. ನಾನಿಂದ ತಗೊಳ್ಳೋದಿಲ್ಲ, ನನಗೆ ಸ್ವಲ್ಪ ಟೀ ಶರ್ಟ್ ಬೇಕಿತ್ತು. ಇದೆಂತ ಶಾಪಿಂಗ್ ಆಯಿತು. ಕಟ್ಟಾಗಿರ್ತದೆ. ಸೊ ಗೈಸ್ ಭರ್ಜರಿ ಶಾಪಿಂಗ್ ಮಾಡಿದ್ವಿ. ನನ್ನ ಅಕ್ಕ ನನಗೆ ತುಂಬ ತೆಗೆದುಕೊಟ್ಲು. ಸೊ ಇದೆಲ್ಲ ತಗೊಂಡು ಹೋಗ್ತಾ ಇದ್ದೇವೆ. ನಾವು ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಿಲ್ಲ. ಈಗ ನಾವು ಸೆಲೆಬ್ರೇಷನಿಗೆ ಹೋಗಬೇಕು ಅಂತಿದ್ದೇವೆ, ಏನಾದರೂ ತಿಂದುವರು ಹೋಗುವ ಅಂತೇಳಿ ನೋಡಬೇಕು. ಯಾ ಲೆಟ್ಸ್ ಸಿ. ಗೈಸ್ ಈಗ ಆರ್ಡರ್ ಎಲ್ಲ ಕಡೆ ಸಾಂಗಿನ ದೆಸೆಯಿಂದ ಆಗಲಿಕ್ಕೆ ಹೌದು, ಕಾಪಿ ರೈಟ್ಸ್ ಬೀಳ್ತದೆ. ಈಗ ಶೇಕೆ ಸಾಕ್ತಾ ಉಂಟು ಗೈಸ್. ಒಂದು ಇದು ಎ ಸಿ ಸಾಕಲಿಲ್ಲ ಅಂತ ಬೆಚ್ಚಾಗ್ತದೆ. ನೋಡಿ ಗೈಸ್, ಇದನ್ಸ ಈಗ ಬಕಾಸುರಿಯಾಗಿ ತಿನ್ನೋದು. ಹೊಟ್ಟೆಯಲ್ಲಿ ಜಾಗ ಇಲ್ಲ ಆದ್ರೂ ತಿನ್ನುದು. ಗೈಸ್ ಈಗ ಅಪ್ಪ ಬರ್ತಾರೆ, ದಾರಂದ ಕುಕ್ಕಲ್ಲಿದ್ದಾವೆ. ಅದು ನಂಗೆ ಆಗ್ತಿಲ್ಲ ಬಿಡಿ. ನೀನು ಅಷ್ಟೇ ಮಾತಾಡಿದ್ರೆ ಕೇಳುದಿಲ್ಲ ಅದು. ಎಂತ ಬಿಸಿಲು ಗೈಸ್, ನಂಗೆ ಮತ್ತೆಂತ ಮೆಲ್ಲ ಮಾತಾಡಿದ್ರೆ ಜೋರ್ ಮಾತಾಡ್ತಾರೆ, ಜೋರ್ ಮಾತಾಡಿದ್ರೆ ಅಲ್ಲ ತೆಗ್ಗಡು ಬಿಟ್ಟ ಅಂದ್ರೆ ಇದು 699 ಅಲ್ಲಿ 250 ಆಫ್ ಆಗ್ತದೆ. ಫೈನಲಿ ಮನೆಗೆ ರೀಚ್ ಆದ್ವಿ ಫ್ರೆಂಡ್ಸ್. ಆಗಲಿಕ್ಕಿಲ್ಲ. ನಿಮ್ಮ ಕಡೆ ಸೆಕೆ ಹೇಗೆ ಉಂಟು ಅಂತ ಕಮೆಂಟ್ ಮಾಡಿ ಆಯ್ತಾ. ಸೆಕೆ ಥರವೇ ಇರ್ತದೆ, ಸೆಕೆಗೆ ರುಚಿ ಇಲ್ಲ. ಶೂ ಎಲ್ಲ ಮಣ್ಣಾಗಿದೆ. ಧೀರ 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 ದಿ ಸುಲ್ತಾನ ನಮ್ಮಪ್ಪ. ಈ ಡ್ರೆಸ್ಸನ್ನು ನನಗೆ ನನ್ನ ಅಕ್ಕ ತೆಗೆದು ಕೊಟ್ಟಿದ್ದಾಳೆ. ಈ ಪ್ರಿಟಿ ಡ್ರೆಸ್ ನನಗೆ ತುಂಬ ಟೈಮ್ ಆದಮೇಲೆ ನನ್ನ ಸೈಜಿಗೆ ಅಂತ ಒಂದು ಡ್ರೆಸ್ ಸಿಕ್ಕಿದ್ದು. ಅಂದರೆ ನಾನು ಇನ್ನೊಂದು ತೋರಿಸ್ತೇನೆ. ನಾನು ಫಸ್ಟ್ ಇದು ನಮ್ಮ ಅಕ್ಕ ಹೀಗೆ ಕಾಣ್ತಾಳೆ. ಯಪ್ ದಿಸ್ ಇಸ್ ಹೌ ಶೀ ಲುಕ್. ಈಗ ನಾನು ತೋರಿಸ್ತೇನೆ. ಸೆಲ್ಫಿಯಲ್ಲಿ ಉಂಟು. ದಿಸ್ ಇಸ್ ಹೌ ಐ ಲುಕ್. ಕಮೆಂಟ್ ಮಾಡಿ ಗೈಸ್ ಹೇಗೆ ಕಾಣ್ತಿದ್ದೇನೆ ಅಂತ. ಅದನ್ನ ಐ ನೋ ಐ ಲುಕ್ ಪ್ರಿಟಿ. ನಾನೀಗೊಂದು ಕಮೆಂಟ್ ಓದಿದ್ವಿ, ಹಿತಾ ಅವರೇ ನೀವು 2 ಕಲರ್ನೇ ಸ್ಲಿಪ್ಪರ್ಸ್ ಹಾಕಿದ್ದೀನಿ ಅಂತ. ಕತೆ ಅಂತಂದ್ರೆ ನಮ್ಮ ಹೇಳ್ತೇನೆ. ನಮ್ಮ ಮನೆಯಲ್ಲಿ ಒಂದು ಕಾಜು ಅಂತ ಮೊದಲು ನಾಯಿ ಇತ್ತು, ನಿಮಗೆ ಸಹ ಗೊತ್ತಿರ್ಬೋದು ಆಯ್ತಾ. ಅದೆಂತ ಮಾಡಿತ್ತು ಅಂದ್ರೆ ಅದು ನಮ್ಮ ಚಪ್ಪಲ ನುಂಗಿತು. ಬ್ಲೂ ಕಲರ್ ಇದು 2 ಚಪ್ಪಲ್ ಇತ್ತು, ರೆಡ್ ಕಲರ್ 2 ಚಪ್ಪಲ್ ಇತ್ತು. ಬ್ಲೂ ಕಲರಿನ ಒಂದು ಚಪ್ಪಲನ್ನು ತಿಂದಿತ್ತು, ಇನ್ನೊಂದ್ರದ್ದು ಇನ್ನೊಂದು ಚಪ್ಪಲನ್ನು ತಿಂದಿತ್ತು. ಹಾಗೆ 2 ಚಪ್ಪಲ್ ಬಾಕಿ ಆಯ್ತಲ್ಲ, ಅದಕ್ಕೆ ನಾವು ಅದನ್ನು ಯೂಸ್ ಮಾಡೋದು ಗೊತ್ತಾಯ್ತಾ. ವೇಸ್ಟ್ ಮಾಡಬಾರ್ದಲ್ಲ ಹಾಗೆ. ಹೌದು, ಯಾಕಂದ್ರೆ ಅಂಬಾನಿಯ ಪುಲಿಗಳ ಹೌದು, ಅಂಬಾನಿಯ ಫ್ಯಾಮಿಲಿಗೆ ನಾವು ಸೇರ್ಲಿಲ್ಲ. ಸೊ ಇಟ್ ವಿಲ್ ಬಿ ಓಕೆ ಇಫ್ ವಿ ವೇರ್ ಡಿಫ್ರೆಂಟ್ ಕಲರ್ಡ್ ಸ್ಲಿಪ್ಪರ್ಸ್ ಆ್ಯಂಡ್ ಆದ್ರೂ ಅವ್ರು ಅಷ್ಟು ಅಬ್ಸರ್ವ್ ಮಾಡ್ತಾರೆ ಅಲ್ಲ. ಯು ಆರ್ ಗ್ರೇಟ್ ಬ್ರೋ, ಯು ಆರ್ ಗ್ರೇಟ್. ಸ್ಟಾರ್ ಬಕ್ಸಿಗೂ ಕಮ್ಮಿ ಇಲ್ಲದಂತಹ ಜ್ಯೂಸನ್ನು ಕುಡಿಲಿಕ್ಕೆ ನಾವು ಹೋಗ್ತಿದ್ದೇವೆ. ಇಟ್ಸ್ ಬೋಂಡ ನೀರು ಗೈಸ್, ಬೋಂಡದ ನೀರು. ಹೌದು, 40 ಎಲ್ಲ ಕೊಡ್ತೀರಿ ನಮ್ಮ ಮನೆಯಲ್ಲಿ. ಹಾಂ ಅದ 60 ಅಂತೆ ಬೋಂಡಕ್ಕೆ. 60 CC ಹತ್ರದಲ್ಲಿ ಇರುವುದಕ್ಕೆ 70 ರೂಪಾಯಿ. ಯಾಕ ದಾ ಹಿಡ್ಕೊ ಮೊಬೈಲ್. ಚಾಲೆಂಜ್ ಹಾಗೆ ಕುಡಿ. ಯಾರು ಫಸ್ಟ್ ಕುಡಿತಾರೋ ಹೇಳಿಕೆ ಬರ್ತದೆ. ಯಾರು ಫಸ್ಟ್ ಕುಡಿತಾರೋ ಅವ್ರು ವಿನ್. ಇಲ್ಲೋ ನನ್ನ ಸಿಗ್ಲಿ. ನಿನ್ನದು ಚಿಕ್ಕದು, ನಂದು ದೊಡ್ಡ ಉಂಟು. ಇಲ್ಲ ಎಂತ ಹೇಳ್ತಾಳ. ಬೊಂಡ ಬೊಂಡ ಬೊಂಡ. ದಿಸ್ ಈಸ್ ಹೌ ಈವ್ನಿಂಗ್ ಲುಕ್ಸ್. ಅಲ್ಲಕ್ಕ, ನೀನು ದೊಡ್ಡವಳು, ನೀ ಬೇಗ ಕುಡಿತಿ. ಚಿಕ್ಕವಳು ನಾನೀಗ ಬೇಗ ಕುಡಿತೇನೆ. ನೀನು ಚಿಕ್ಕವಳೇನಲ್ಲ. ನನಗಿಂತ 3 ವರ್ಷ ದೊಡ್ಡ ಆಗಿದ್ದಾಳೆ ಇವಳು ಆಂಟಿ. ನನ್ನ 15 year old. ಇದ ಆಂಟಿ ಈಗ, ನಾನು ಆಂಟಿ ಅಲ್ಲ. ಈಗ ವಿಡಿಯೋ ಯಾರು ತೆಗೀದು? ಅಪ್ಪ. ನಾನು ಕೊಡ್ತೇ ಇಲ್ಲ. ತೊಂಡ ಅನ್ನೋದಂಚ ನಿಲ್ಲೋ. ನನಗೆ ಆಗುದಿಲ್ಲ, ಆಗಲ್ಲ. ನೀನು ನೆಗಸ್ಲಿಕ್ಕಿರಲಿಲ್ಲ. ಬೇಡ ಕ್ಯಾನ್ಸಲ್.
ಅಂದರೆ ಗೊತ್ತುಂಟ ಫ್ರೆಂಡ್ಸ್, ನಿನ್ನೆ ನನ್ನ ಅಮ್ಮ ಚಂದನೆಲ್ಲ ಒರೆಸಿ ಎಲ್ಲ ಇಲ್ಲಿ ಕ್ಲೀನ್ ಮಾಡಿಟ್ಟಿದ್ರು. ಈ ನಾಯಿ, ಈ ಬಬ್ಲಿ ಉಂಟಲ್ಲ, ನಾಯಿ ಅಲ್ಲ ಇದು ನಮ್ಮನೆ ಮಗು. ಸೊ ಈ ಬಬ್ಲಿ ಎಂತ ಮಾಡಿತ್ತಂದ್ರೆ ಇಲ್ಲಿ ಬಂದು ಇಲ್ಲಿ ಬಂದು ಸುಸು ಮಾಡಿದ ಗೈಸ್. ಎಂತ ಹೇಳಬೇಕು, ಅಮ್ಮನಿಗೆ ಗೊತ್ತಾಗದೆ ರಪ್ಪ ರಪ್ಪ ಒರೆಸಿಟ್ಟಿದ್ದೇವೆ ನಾವು. ಇಲ್ಲ ಅಮ್ಮ ಬಂದು ಹುಡುಗಿ ಬಡಿತಾಳೆ. ಸ್ನಾನ ಎಲ್ಲ ಮಾಡಿಸಿ ಕ್ಲೀನ್ ಉಂಟಲ್ಲ ನಾಯಿ. ಲೆಪ್ಪುನದು ಹೋಡು ಬುದ್ಧಿಲ್ಲ ಗೈಸ್, ನಮ್ಮ ಮನೆಗೆ ಬಂದ ನಾಯಿಗಳಿಗೆಲ್ಲ ಬುದ್ಧಿ ಕಮ್ಮಿಯೇ ಪ್ರಾಪ್ತಿಯಾಗಿ.